ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ. ಇಲ್ಲಿ ಮದುವೆ ಕೆಲಸ ಏನು ಶುರುವಾಗಿದೆ. ಮದುವೆ ಮಂಟಪಕ್ಕೆ ಎಲ್ಲರೂ ಕೂಡ ಬಂದಿದ್ದಾರೆ. ಹಾಗಿದ್ರೆ ಮದುವೆ ನಿಲ್ಲಿಸೋ ಪ್ರಯತ್ನಗಳು ನಡೀತಾ ಇದ್ರೆ ತಾಂಡವ್ ಮದುವೆ ನಿಲ್ಲಿಸೋಕೆ ಎಂಟ್ರಿ ಕೊಟ್ಟಿದ್ರೆ ವೈಷ್ಣವ್ ಮದುವೆ ನಡೆಯೋದಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಇಲ್ಲಿ ಕುಸುಮ ಮತ್ತೆ ವೈಷ್ಣವ್ ಸೇರ್ಕೊಂಡು ತಾಂಡವ್ಗೆ ಸಖತ್ತಾಗಿ ಪಾಠ ಕಲಿಸ್ತಾರೆ. ಏನಾಗತ್ತೆ ತಿಳ್ಕೊಬೇಕು ಅಂದ್ರೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ. ಇಲ್ಲಿ ಭಾಗ್ಯಗೆ ನಿಜವಾಗ್ಲೂ ಕೂಡ ತುಂಬಾನೇ ಬೇಜಾರಿದೆ. ಯಾಕಂದ್ರೆ ತಾನು ಅನ್ಕೊಂಡಾಗೆ ಮದುವೆ ಆಗ್ತಾ ಇಲ್ಲ. ಎಲ್ವನ ಕೂಡ ಹುಡುಗನ ಮನೆ ಕಡೆಯವರೇ ನೋಡ್ಕೊತಿದ್ದಾರೆ ಅಂತ. ಅದರ ನಡುವೆ ಶಾಸ್ತ್ರ ಸಂಪ್ರದಾಯಕ್ಕಂತೂ ಯಾವುದೇ ರೀತಿ ಕೊರತೆ ಆಗಬಾರ್ದು ಅಂತ ಅತ್ತೆ ಬೇರೆ ಹೇಳ್ಬಿಡ್ತಾರೆ. ಅತ್ತ ಕಡೆ ಕಾಮತ್ ಭಾಗ್ಯ ಅವ್ರಿಗೆ ಕಾಲ್ ಮಾಡಿ ಏನಾದರೂ ತೊಂದರೆ ಆಯ್ತಮ್ಮ, ಎಲ್ಲ ಅಚ್ಚುಕಟ್ಟಾಗಿ ಆಗಿದೆ ಅಲ್ವಾ ಅಂದಾಗ ಎಲ್ಲ ಅಚ್ಚುಕಟ್ಟಾಗಿ ಆಗಿದೆ ಅಂತಾರೆ. ಏನಾದರೂ ಚೇಂಜಸ್ ಇದ್ರೆ ಹೇಳುಮ ಅಂದಾಗ ಆ ರೀತಿ ಏನೂ ಇಲ್ಲ ಅಂತ ಭಾಗ್ಯ ಹೇಳ್ತಾರೆ. ಫೈನಲಿ ಹುಡುಗನ ಕಡೆಯವರು ಬರ್ತದಾಗೆ ಅವರ ಕಾಲು ತೊಳೆದು ಪಾದ ಪೂಜೆ ಮಾಡಿ ಕರ್ಕೋಬೇಕು ಅಂತ ಭಾಗ್ಯ ಮತ್ತೆ ಕುಸುಮ ಅವರು ಹೊರಡ್ತಿದ್ರೆ ಆ ಒಂದು ತಟ್ಟಿಯನ್ನು ಕೂಡ ಬದಲಾಯಿಸ್ಬಿಡ್ತಾರೆ. ಇದು ಇವರ ಸ್ಟ್ಯಾಂಡರ್ಡ್ಗೆ ಮ್ಯಾಚ್ ಆಗೋದಿಲ್ಲ ಅಂತ ಇವನ್ ಮ್ಯಾನೇಜರ್. ಇದರಿಂದ ಭಾಗ್ಯಗೆ ತುಂಬ ಬೇಜಾರಾಗುತ್ತೆ. ತದನಂತರ ಹೋಗಿದ್ದೆ ಕಿಶನ್ ಕಾಲು ತೊಳೆದು ಅವರಿಗೆ ಆರತಿ ಮಾಡಿ ಬರ್ಮಾಡ್ಕೋತಾರೆ. ಇತ್ತ ಕಡೆ ಭಾಗ್ಯ ಬಂದಿದ್ದೆ ಮೀನಾಕ್ಷಿ ಅವ್ರ ಹತ್ರ ಮೇಡಮ್ ಯಾವುದನ್ನು ಕೂಡ ನಾವು ಮಾಡೋಕ್ಕಾಗ್ತಿಲ್ಲ, ನಿಜವಾಗ್ಲೂ ನಮ್ಮ ಶಾಸ್ತ್ರ ಸಂಪ್ರದಾಯನಾದರೂ ಮಾಡೋಕ್ಕೆ ಅವಕಾಶ ಮಾಡಿಕೊಡಿ. ಯಾಕಂದರೆ ನಾವು ಈ ತಟ್ಟೆನೂ ನಮ್ಮ ವಸ್ತುಗಳನ್ನ ಯೂಸ್ ಮಾಡಿಕೊಂಡು ನಾವು ಮಾಡೋಕೆ ಬಂದರೆ ಇವನ್ ಮ್ಯಾನೇಜರ್ ಅದನ್ನು ಕೂಡ ತಡೆದುಬಿಟ್ರು ಅಂದಾಗ ಅವ್ರು ಹೇಳಿದ್ದು ಕರೆಕ್ಟಾಗೇ ಇದೆ ಅಲ್ವಾ, ನಮ್ಮ ಸ್ಟ್ಯಾಂಡರ್ಡ್ಗೆ ಮ್ಯಾಚ್ ಆಗ್ತಾ ಇರಲಿಲ್ಲ. ಅದು ಖಂಡಿತ ಈಗೆಲ್ಲ ಕೂಡ ಸರಿ ಹೋಗಿದೆ. ನಿಜ ಹೇಳಬೇಕು ಅಂದರೆ ನಾನು ಆಲ್ರೆಡಿ ಹೇಳಿದಾಗೆ ತುಂಬ ಜನ ಹೈ ಗೆಸ್ಟ್ಸ್ ಬರ್ತಾ ಇದ್ದಾರೆ. ಅದೇ ಕಾರಣಕ್ಕೋಸ್ಕರನೇ ಇಷ್ಟು ಅದ್ದೂರಿಯಾಗಿ ಮಾಡ್ತಿರೋದು. ಖಂಡಿತ ಯಾವುದೇ ರೀತಿ ಚೇಂಜಸ್ ಮಾಡೋಕ್ಕಾಗೋದಿಲ್ಲ ಭಾಗ್ಯ ಅಂತ ಹೇಳ್ತಾರೆ. ಬಟ್ ಇಲ್ಲಿ ಕನಿಕಾ ಬಂದಿದ್ದೆ ತುಂಬ ಖುಷಿ ಆಗ್ತದೆ ಮನಸ್ಸಲ್ಲಿ. ಬಟ್ ಮೇಲ್ನೋಟಕ್ಕೆ ಈ ರೀತಿ ನಾಟಕ ಆಡ್ತಿದ್ಯಾ ಅಲ್ವಾ ಭಾಗ್ಯ ಅಂತ ಕನಿಕಾ ಹೇಳಿದ ತಕ್ಷಣ ಆ ರೀತಿ ಏನಿಲ್ಲ, ಆ ರೀತಿ ಇದ್ದಿದ್ರೆ ನೀವು ಹೇಳಿದ ತಕ್ಷಣ ಒಪ್ಕೋತಿದ್ದೆ, ನಂಗೆ ತುಂಬಾ ಬೇಜಾರಿದೆ, ನಾನು ಅನ್ಕೊಂಡಾಗೆ ಮಾಡ್ತಿಲ್ಲ ಅಂತ ಹೇಳಿದ್ರು ಕೂಡ ಇಲ್ಲಿ ಮೀನಾಕ್ಷಿ ತಮ್ಮದೇ ಫೈನಲ್ ಅಂತ ಹೊರಟ್ಬಿಡ್ತಾರೆ. ಇಲ್ಲಿ ಭಾಗ್ಯಗೆ ಏನಪ್ಪ ನಾನು ಏನು ಅನ್ಕೊಂಡ್ರೆ ನನ್ನ ತಂಗಿ ಮದುವೆನೇ ಮಾಡೋಕೆ ಆಗ್ತಿಲ್ವಲ್ಲ ಅಂತ ಬೇಜಾರು ಮಾಡ್ಕೋತಾರೆ. ಫೈನಲಿ ತಾಂಡವ್ ಎಂಟ್ರಿ ಕೊಟ್ಟಿದ್ದಾರೆ. ತನ್ನನ್ನು ಮದುವೆ ಕರೆದಿಲ್ಲ ಅನ್ನೋ ಕೋಪದಲ್ಲಿ ಯಾವುದೇ ಕಾರಣಕ್ಕೂ ಈ ಮದುವೆ ನಡೆಯೋಕೆ ನಾನು ಬಿಡುವುದಿಲ್ಲ ಅಂತ ಎಂಟ್ರಿ ಕೊಡ್ತಿದ್ದಾರೆ. ಆತ ಕಡೆ ಆದೀಶ್ವರ್ ಜೊತೆ ನಿಂತ್ಕೊಂಡಿದ್ದೆ ಕನಿಕಾ ಮೀನಾಕ್ಷಿ ಹೇಗಾದರೂ ಮದುವೆ ನಿಲ್ಲಿಸಲೇಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಆದೀಶ್ವರ್ ಸೈಲೆಂಟ್ ಇರ್ತಾರೆ. ಯಾಕೆ ಏನು ಅಂತ ಮೀನಾಕ್ಷಿ ಕನಿಕಾ ಪ್ರಶ್ನೆ ಮಾಡಿದಾಗ ನಾವು ಅನ್ಕೊಂಡಾಗೆ ಭಾಗ್ಯ ಅಲ್ಲ ಅನ್ನಿಸ್ತದೆ. ಆ ರೀತಿ ಆಕೆ ಇದ್ದಿದ್ರೆ ಅವತ್ತೇ ವೆಲ್ ಬರ್ದಾಗ ಆಕೆ ತನ್ನ ಮನಸ್ಸನ್ನು ಚೇಂಜ್ ಮಾಡ್ತಿದ್ಲು. ಬಟ್ ಯಾವುದೇ ರೀತಿಯಲ್ಲೂ ಯೋಚನೆ ಇಲ್ಲದೆ ತುಂಬ ಚೆನ್ನಾಗಿ ಮದುವೆಯಲ್ಲಿ ಓಡಾಡ್ತಿದ್ದಾರೆ. ಖಂಡಿತ ನಾವು ಅನ್ಕೊಂಡಾಗಲ್ಲ ಭಾಗ್ಯ ಅಂತ ಹೊರಟ್ಬಿಡ್ತಾರೆ. ಇದರಿಂದ ಮೀನಾಕ್ಷಿ ಕನಿಕಾ ಫುಲ್ ರಬಲ್ ಆಗಿಬಿಡ್ತಾರೆ. ಇತ್ತ ಕಡೆ ತಾಂಡವ್ ಬರ್ತಿರುವುದನ್ನು ನೋಡಿದ್ದೆ ಭಾಗ್ಯ ತತ್ತರಿಸಿ ಹೋಗ್ತಿದ್ದಾರೆ. ಇಲ್ಲಿ ಕುಸುಮ ಅವರು ಆಲ್ರೆಡಿ ಕೋಲ್ ಹಿಡ್ಕೊಂಡಿದ್ದೆ, ಕುತ್ತಿಗೆ ಪಟ್ಟಿ ಹಿಡ್ಕೊಂಡು ತಾಂಡವ್ನ ರೂಮಿಗೆ ಹೇಳ್ಕೊಂಡು ಹೋಗಿದ್ದೆ, ಏನು ಮಾಡೋಕೆ ಬಂದಿದ್ಯಾ ನೀನು ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಯಾಕೆ ಏನು ಅಂದರೆ ಯಾವುದೇ ಕಾರಣಕ್ಕೂ ಈ ಮದುವೆ ನಡೆಯೋದಕ್ಕೆ ನಾನು ಬಿಡುವುದಿಲ್ಲ ಅಂತಿದ್ರೆ ಏನು ಮಾಡ್ತೀಯಾ ನೀನು, ಅದು ಹೇಗೆ ಸಾಧ್ಯ ಅಂತ ಹೇಳಿ ಕಪ್ಪಾಳಕ್ಕೊಂದು ಬಾರಿಸ್ತಾರೆ ಕುಸುಮ ಅವರು. ತದನಂತರ ಆದರೂ ಕೂಡ ಸುಮ್ಮನಿರ್ದೆ ತಾಂಡವ್ ಹೋಗ್ತಿದ್ರೆ ಅಲ್ಲಿಗೆ ವೈಷ್ಣವ್ ಎಂಟ್ರಿ ಕೊಡ್ತಾರೆ. ಹಾಗಿದ್ರೆ ವೈಷ್ಣವ್ ಮತ್ತು ಕುಸುಮ ಸೇರ್ಕೊಂಡಿದ್ದ ತಾಂಡವ್ಗೆ ತಕ್ಕ ಪಾಠ ಕಲಿಸಿ ಅಲ್ಲೇ ಲಾಕ್ ಮಾಡಿ ಬ್ಲಾಕ್ ಮಾಡ್ತಾರೆ. ಇದ್ರೊಂದು ಲಕ್ಷ್ಮಿ ಕೂಡ ಮದುವೆಗೆ ಎಂಟ್ರಿ ಕೊಟ್ಟಿದ್ದಾಳೆ. ಇದೆಲ್ಲದರ ನಡುವೆ ಆದೀಶ್ವರ್ ಭಾಗ್ಯ ಇಬ್ಬರ ಮದುವೆ ಕೂಡ ಫಿಕ್ಸ್ ಆಗಿಬಿಡುತ್ತಾ ಮುಂದೊಂದು ದಿನ. ಹಾಗಿದ್ರೆ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ವೀಡಿಯೋಗೆ ವೇಟ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿ